ನಮಸ್ಕಾರ. ನೋಡಿ, ಕೆಲವರೆಲ್ಲ ಏನು ಅಂದ್ಕೊಂಡಿದ್ದಾರೆ, ನನ್ನ ಹತ್ರ ಬಂದರೆ ನಾನು ಮೆಡಿಟೇಷನ್ ಮಾಡಿಸ್ತೀನಿ, ಮತ್ತು ನೀವು ಇವಾಗ ಏನು ಅಭ್ಯಾಸಗಳಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಬಿಡಬೇಕು. ನಾನು ಯಾವುದು ನಿಮಗೆ ಬದಲಾವಣೆ ಮಾಡ್ಕೊಬೇಕು ಅಂತ ನಿಜವಾಗ್ಲೂ ಆಸಕ್ತಿ ಇದ್ದರೆ ಬನ್ನಿ. ಒತ್ತಾಯ ಮಾಡಿ ಯಾರಿಗೂ ಯಾವ ಅಭ್ಯಾಸನೂ ಮಾಡಿಸಲ್ಲ. ನಿಮಗೆ ಕೆಲವ್ರಿಗೆ ನನ್ನ ಹತ್ರ ಬಂದುಬಿಟ್ರೆ ಸನ್ಯಾಸಿಗಳೆಲ್ಲರೂ ಆಗ್ಬಿಡ್ತೀವ ಅನ್ನೋ ಆ ಥರ ಭಯ ಇರೋರು ಇದ್ದಾರೆ. ನೀವು ಸನ್ಯಾಸಿ ಆಗಬೇಕು ಅಂತ ಇದ್ದರೆ ಅದಕ್ಕೆ ತುಂಬ ಧೈರ್ಯನೂ ಬೇಕು. ಕೋಪ, ಭಯ, ಕೋಪ ಮತ್ತು ದ್ವೇಷ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅಭ್ಯಾಸ ಮಾಡ್ತಾ ಇರಬೇಕು. ಒಂದು ಹಂತ ಈಗ ನನ್ನ ಜೊತೆ ಎಷ್ಟು ಅಭ್ಯಾಸ ಮಾಡೋಕ್ಕಾಗುತ್ತೋ ಬನ್ನಿ, ಅಭ್ಯಾಸ ಮಾಡಿ. ಸೈಲೆನ್ಸ್ ಮೇಂಟೈನ್ ಮಾಡಬೇಕು. ಸೈಲೆಂಟ್, ನೀವು ಮಾತು ಆಡ್ಬೋದು, ಆದರೆ ಯಾವಾಗ ಸೈಲೆಂಟಾಗಿರಬೇಕು ಆವಾಗ ಸೈಲೆಂಟಾಗಿರಬೇಕು. ಸೊ ನೀವು ಎಷ್ಟು ಸೈಲೆಂಟಾಗಿ ಇರ್ತೀರೋ ಅಷ್ಟು ನಿಮ್ಮ ಮನಸ್ಸು ನಿಮ್ಮ ಹತ್ತಿರ ಬರುತ್ತೆ. ನೀವು ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಊರೂರು ಸುತ್ತಕೊಂಡಿದ್ರೆ ನೀವು ಎಲ್ಲಿ ಕೂತಿದ್ದೀರೋ ಅಲ್ಲೇ ನೀವು ಖುಷಿ ಮತ್ತು ನೆಮ್ಮದಿನ ಪಡಿಬೋದು. ಯಾವುದೋ ಊರಿಗೆ ಹೋಗಬೇಕು, ಯಾರೋ ನನ್ನ ಹತ್ರ ಮಾತಾಡಬೇಕು, ನನ್ನ ಮುಟ್ಟಬೇಕು, ನನ್ನ ಜೊತೆ ಊಟ ಮಾಡಬೇಕು, ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೊಳಲ್ಲ. ನನಗೆ ಏನು ತಿನ್ನಬೇಕು ಅನಿಸುತ್ತೋ ಅದು ತಿಂತೀನಿ. ನನ್ನ ಬಗ್ಗೆ ಯಾರು ಏನು ಅಂದ್ಕೊಳ್ತಾರೆ ತಲೆ ಕೆಡಿಸ್ಕೊಳಲ್ಲ. ಅಷ್ಟೇ.